ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಿಜೆಪಿ ಆಪರೇಷನ್ ಕಮಲದ ವಿರುದ್ಧ ಇದೀಗ ಆಕ್ರೋಶ ತೀವ್ರಗೊಂಡಿದೆ. ಬಿಜೆಪಿ ಜಿಗಿತಕ್ಕೆ ಮುಂದಾಗಿರುವಂತಹ ಶಾಸಕರ ಕ್ಷೇತ್ರದಲ್ಲಿ ಇದೀಗ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಬೆಂಗಳೂರು, ಚಿಂಚೋಳಿ, ಮುಳಬಾಗಿಲು, ಕೊಪ್ಪಳ, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಯೂತ್ ಕಾಂಗ್ರೆಸ್ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ನಾಯಕರೇ ಕುದುರೆ ವ್ಯಾಪಾರವನ್ನ ಬಿಡಿ, ಕ್ಷೇತ್ರಗಳಿಗೆ ವಾಪಸ್ ಆಗಿ ಅಂತ ಹೇಳಿ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಶಾಸಕರೇ, ನೀವು ಮಾಡ್ತಾ ಇರೋದು ಸರಿನಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಏನು ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು, ಅವರು ಇದೀಗ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಶಾಸಕರೇ, ನೀವು ಮಾಡ್ತಾ ಇರೋದು ಸರಿನಾ? ಈ ಕೂಡಲೇ ವಾಪಸ್ ಬನ್ನಿ, ಕುದುರೆ ವ್ಯಾಪಾರವನ್ನ ಬಿಟ್ಬಿಡಿ, ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ. ಜನರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಇದಕ್ಕಲ್ಲ. ಜನರ ಸಮಸ್ಯೆಗಳು ಏನಿದ್ದಾವೆ ಅದನ್ನ ಕೇಳುವಂತ ಕೆಲಸವನ್ನ ಮಾಡ್ಬಿಟ್ಟು ನೀವು ರೆಸಾರ್ಟ್ ನಲ್ಲಿ ಮೋಜು ಮಸ್ತಿಗಳನ್ನ ಮಾಡ್ಕೊಂಡು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಬಂದ್ಬಿಡಿ ವಾಪಸ್. ನೀವು ನಿಮ್ ಕೈಲಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಟ್ಬಿಟ್ಟು ಹೋಗ್ಬಿಡಿ. ನೀವು ನಿಮ್ಮಂತವರು ಬೇಡ ನಮ್ಗೆ ಅಂತ ಹೇಳಿದೀಗ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇಲ್ಲ ಹಂಗೆ ಬರ್ತಾ ಇದೆ ನೋಡಿ ಅದೇ ತಗೊಳ್ಳಿ. ಬಿಜೆಪಿ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು 104 ಶಾಸಕರು ಏನಿದ್ದೀರಾ, ಅಲ್ಲಿ ಹೋಗಿ ಏನ್ ಕೂತ್ಕೊಂಡಿದ್ದೀರಾ, ನೀವು ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ, ಕುದುರೆ ವ್ಯಾಪಾರವನ್ನ ಬಿಟ್ಬಿಡಿ ಅಂತ ಹೇಳಿ ಬಿಜೆಪಿ ಕಚೇರಿಯ ಮುಂದೆ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನೇರ ದೃಶ್ಯಾವಳಿಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಬಿಗಿ ಭದ್ರತೆ ಕೂಡ ಕಲ್ಪಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಅಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲೆಡೆಯೂ ಕೂಡ ಎಲ್ಲಿ ಹೋಗಿದ್ದೀರಾ ಶಾಸಕರೇ, ನೀವುಗಳು 7 ದಿನ ಆಯ್ತು, ಎಲ್ಲಿದ್ದೀರಾ ನೀವು, ಏನ್ ಮಾಡ್ತಾ ಇದ್ದೀರಾ, ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಲಿ ಅಥವಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದೀರಾ, ಬನ್ನಿ ನೀವು, ಬರ್ಬೇಕು ನೀವು ಅಂತ ಹೇಳಿ ಇದೀಗ ನೋಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ
ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರವೀಣ್ ರೆಡ್ಡಿ, ಯಾವ ರೀತಿ ಇದೆ ಪ್ರತಿಭಟನೆಯ ಕಾವು ಅಂತ ಹೇಳಿ? ಯಶೋಧ, ಈ ಒಂದು ಆಪರೇಷನ್ ಕಮಲದ ಮೂಲಕ ಈ ಉಮೇಶ್ ಜಾಧವ್ ಈಗ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ಯಾವಾಗ ಕಾಂಗ್ರೆಸ್ನವರಿಗೆ ಖಚಿತ ಆಗುತ್ತೆ ಕೂಡಲೇ ಇದೀಗ ಅವರ ಮನೆಯ ಮುಂಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಒಂದು ಕುದುರೆಯನ್ನು ತಂದು ಆಪರೇಷನ್ ಒಂದು ಬಿಜೆಪಿಯ ಒಂದು ಆಪರೇಷನ್ ವ್ಯಾಪಾರಕ್ಕೆ ನೀವು ಕುದುರೆ ವ್ಯಾಪಾರವಾಗ್ತಾ ಇದ್ದೀರಾ, ನೀವೊಬ್ಬರು ವೈದ್ಯರಾಗಿ ಒಂದು ಆಪರೇಷನ್ಗೆ ಒಳಗಾಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? 50 ಕೋಟಿಗೆ ನೀವು ಹರಾಜಾಗಿದ್ದೀರಾ. ಒಂದು ವೇಳೆ ನೀವೇನಾದ್ರೂ ಆಪರೇಷನ್ ಕಮಲಕ್ಕೆ ಗುರಿಯಾಗಿದ್ದೆ ಆದ್ರೆ ಚಿಂಚೋಳಿ ಕ್ಷೇತ್ರಕ್ಕೂ ಕೂಡ ನಿಮ್ಮನ್ನು ಕಾಲಿಡಲು ಬಿಡುವುದಿಲ್ಲ ಅಂತ ಹೇಳಿ ಯೂತ್ ಕಾಂಗ್ರೆಸ್ನ ಹೋರಾಟಗಾರರು ಒಂದು ಪ್ರತಿಭಟನೆ ನಡೆಸಿದ್ರು. ಪ್ರಮುಖವಾಗಿ ಈ ಕುರಿತು ಈಗಾಗಲೇ ಅವರ ಸಹೋದರರು ಕೂಡ ಪ್ರತಿಕ್ರಿಯೆ ನೀಡಿದ್ದು, ಪ್ರಮುಖವಾಗಿ ಈ ಹೋರಾಟದಲ್ಲಿರುವವರು ಬಹುತೇಕ ಕಲಬುರಗಿ ನಗರದ ನಿವಾಸಿಗಳಾಗಿದ್ದು, ನಮ್ಮ ಚಿಂಚೋಳಿಯ ಯಾವ ನಿವಾಸಿಗಳು ಕೂಡ ಅಂದ್ರೆ ಆ ಒಂದು ಮತದಾರರಿಲ್ಲ. ಆ ಒಂದು ಮತದಾರರು ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ನಮ್ಮ ಒಂದು ಸಹೋದರ ಉಮೇಶ್ ಜಾಧವ್ ನಿರ್ಣಯ ಏನ್ ಕೈಗೊಳ್ತಾರೆ ಅದೇ ಅಂತಿಮ ನಿರ್ಣಯ ಅಂತ ಹೇಳಿ ಅವರ ಸಹೋದರರು ಹೇಳಿದ್ದಾರೆ. ತದನಂತರ ಇದೀಗ ಆ ಒಂದು ಪ್ರತಿಭಟನಾ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಪ್ರತಿಭಟನಾಕಾರರನ್ನು ಅವರ ಒಂದು ಮನವಿಯನ್ನು ಆಲಿಸಿದ ನಂತರ ಇದೀಗ ಅಲ್ಲಿಂದ ಹೋಗಿದ್ದಾರೆ. ಯಶೋಧ, ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಮತ್ತೊಂದು ಉಮೇಶ್ ಜಾಧವ್ ವಾಪಸ್ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಶೋಧ, ಈಗಾಗಲೇ ಅವರ ಒಂದು ಕಾರ್ಯಕರ್ತರು ಸುಮಾರು 4 ಗಂಟೆಗೆ ಸಂದರ್ಭದಲ್ಲಿ ಚಿಂಚೋಳಿಯಲ್ಲಿ ಒಂದು ಸಭೆ ಕರೆಯಲಾಗಿದೆ ಅಂತ ಹೇಳಿ ಮಾಹಿತಿ ಬಂದಿತ್ತು. ಆದ್ರೆ ಆ ಒಂದು ಸಭೆಯನ್ನು ಮುಂದೂಡಿದ್ದು ನಾಳೆ ಅಥವಾ ನಾಡಿದ್ದು ಖುದ್ದು ಉಮೇಶ್ ಜಾಧವ್ ಅವರೇ ಅವರು ನೇರವಾಗಿ ಒಂದು ಚಿಂಚೋಳಿಗೆ ಬಂದು ಅವರ ಅಂದ್ರೆ ಅವರು ಪ್ರಮುಖವಾಗಿ ಅವರಿಗೆ ಬೇಕಾಗಿರುವಂತಹ ಪ್ರಮುಖ ಕಾರ್ಯಕರ್ತರ ಒಂದು ಸಭೆ ಏರ್ಪಡಿಸಿದ್ದಾರೆ. ಅದು ಗೌಪ್ಯವಾದಂತಹ ಸ್ಥಳದಲ್ಲಿ ನಡೆಯುವಂತಹ ಸಭೆ ಆಗಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಆ ಒಂದು ಉಮೇಶ್ ಜಾಧವ್ ಅವರ ಬೆಂಬಲಿಗರು ಬಿಟ್ಕೊಡ್ತಾ ಇಲ್ಲ. ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಈ ಒಂದು ಉಮೇಶ್ ಜಾಧವ್ ಖುದ್ದು ಈ ಒಂದು ಸಭೆ ನಡೆಸಲಿದ್ದು ಮುಂಬರುವ ಒಂದು ರಾಜಕೀಯ ನಡೆ ಯಾವ ರೀತಿಯಾಗಿ ಕೈಗೊಳ್ಳಬೇಕು, ಈ ಒಂದು ಕಲಬುರಗಿಯ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕೋ ಏನು ನಿಲ್ಲಬಾರದು ಅನ್ನೋದ್ರ ಬಗ್ಗೆ ಅಂತಿಮವಾದಂತಹ ಡಿಸಿಷನ್ ತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದ್ ವೇಳೆ ಅವರು ಇಲ್ಲಿ ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ. ಅತ್ಯಂತ ಮಾನಗೆಟ್ಟವರು, ಲಜ್ಗೆಟ್ಟವರು. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ 76 ವರ್ಷ ಆಗಿದೆ. ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ವಾಮಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗ್ಬಿಡಬೇಕು. ಕೋಟ್ಯಾಂತರ ರೂಪಾಯಿ ನಮ್ಮ MLA ಆಫರ್ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಮಾರ್ಕವರದ್ದು. ಈ ಬಿಜೆಪಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಎಷ್ಟು ಲಜ್ಗೆಟ್ಟವರು ಅಂದ್ರೆ ಅವರೆಲ್ಲ MLA ಕರ್ಕೊಂಡೋಗಿ ಹರಿಯಾಣದಲ್ಲಿ ಒಂದು ರೆಸಾರ್ಟ್ ನಲ್ಲಿ ಕೂಡಾಕೊಂಡಿದ್ದಾರೆ. ಯಾಕೆ ಕೂಡಾಕೊಂಡಿದ್ದಾರೆ? ಹರಿಯಾಣದಲ್ಲಿ ಕರ್ಕೊಂಡು ಕೂಡಾಕೊಂಡಿದ್ದಾರೆ ಎಲ್ಲ MLAಗಳನ್ನ. ನಾಳೆ ಸರ್ಕಾರ ಮಾಡ್ಬಿಡ್ತೀವಿ, ನಾಳಿದ್ದು ಸರ್ಕಾರ ಮಾಡ್ಬಿಡ್ತೀವಿ, ಒಳ್ಳೆ ಸುದ್ದಿ ಕೊಡ್ತೀವಿ ನಿಮಗೆ. ಬರೀ ಸುಳ್ಳೆ. ನಮಗೆ ಸರ್ಕಾರದ ಭದ್ರತೆಯ ಬಗ್ಗೆ ಯಾವತ್ತೂ ಸಹ ಚಿಂತೆ ಇರಲಿಲ್ಲ. ಆದರೂ ಈ ಪ್ರಯತ್ನವನ್ನು ಮಾಡುವಂಥದ್ದು ತಪ್ಪು. ನಾವು ಒಂದು ಪಕ್ಷದ ಜೊತೆಯಲ್ಲಿ ಮೈತ್ರಿ ಸರ್ಕಾರವನ್ನು ಮಾಡಿದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 24 ಪಕ್ಷಗಳನ್ನ ಸೇರಿಸಿಕೊಂಡು ಸರ್ಕಾರವನ್ನು ಮಾಡಿ 5 ವರ್ಷ ಕಂಪ್ಲೀಟ್ ಮಾಡೋದನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಿದ್ದಾರೆ. ಹಾಗಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡೋಂಥ ಇಂಥ ನೀಚ ಪ್ರವೃತ್ತಿಗೆ ಕೈ ಹಾಕಬೇಡಿ. ನೀವು ಯಾಕೆ ನಿಮ್ಮ ಶಾಸಕರನ್ನ ಒಂದು ದೆಹಲಿಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಕ್ಕೆ, ಅವ್ರನ್ನ ಇನ್ನೂ ಆಚೆಗೆ ಬಿಡದೇ ಇರೋದು ಯಾಕೆ? ರಾಜ್ಯದ ಜನತೆಗೆ ಸ್ಪಷ್ಟಪಡಿಸ್ಬೇಕಲ್ಲ. ನೀವು ಯಾವ್ಯಾವ ನಮ್ಮ ಶಾಸಕರಿಗೆ ಎಷ್ಟೆಷ್ಟು ಕೋಟಿಗಳನ್ನು ಆಫರ್ ಕೊಟ್ಟಿದ್ದೀರಿ ಅನ್ನೋಂಥದ್ದು ಗೊತ್ತಾದರೆ ಅವ್ರು ಬಹಿರಂಗಪಡಿಸಿದ್ರೆ ಇದೆಯಾ ಸರ್? ನೆನ್ನೆನೂ ಮಾತಾಡಿದ್ದಾರೆ. 4 ಜನ ರೆಡಿ ಇದ್ದಾರೆ, ಕೊನೆಯವ್ರು ಇನ್ನಿಬ್ರು ಬಂದ್ಬಿಡಿ, ನಿಮಗೆ ಮಂತ್ರಿ ಕೊಡ್ತೀವಿ, ನಿಮಗೆ ಹಣ ಕೊಡ್ತೀವಿ. ಇವೆಲ್ಲವೂ ಈ ರೀತಿಯ ವಾಮ ಮಾರ್ಗದ ಅಧಿಕಾರವನ್ನು ಮಾಡುವಂಥ ದುಷ್ಕೃತ್ಯಕ್ಕೆ ಕೈ ಹಾಕುವಂಥದ್ದನ್ನ ಮಾಡಬೇಡಿ ಅಂತೇಳಿ ಈ ಮೂಲಕ ಬಿಜೆಪಿಯವರಿಗೆ ಮನವಿ ಮಾಡ್ತೀವಿ. ಬಿಜೆಪಿಯವರ ಎಲ್ಲ ಪ್ರಯತ್ನ ವ್ಯರ್ಥ. ಬೆಂಗಳೂರಿನ BBMPಯ ಕಾರ್ಪೊರೇಷನ್ ಅಲ್ಲಿ ಇವರಿಗೆ 4 ಕಾರ್ಪೊರೇಟರ್ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಇದನ್ನು ಬಿಟ್ಟು 15 MLA ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತಿದೆ. ಇವರಿಗೆ ಯಾವುದೇ ವಿಚಾರ ಇಲ್ಲ. ಅವ್ರದ್ದೆಲ್ಲ ಟೆಸ್ಟ್ ಮ್ಯಾಚ್ ಆದರೆ ನಮ್ದೆಲ್ಲ 1 ಡೇ ಮ್ಯಾಚ್ ಅಲ್ಲಿ ನಾವು ಮುಗಿಸುವಂಥ ಕೆಲಸ ಇವತ್ತು ಮಾಡುವಂಥದ್ದು. ಸೊ ಸರ್ಕಾರ ಸುಭದ್ರವಾಗಿದೆ. ಈ ಸರ್ಕಾರ ಕಂಟಿನ್ಯೂ ನಡೀತದೆ. ಮುಂದಿನ ಚುನಾವಣೆಯಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರಕ್ಕೆ ಹೆಚ್ಚಿನ ಬಹುಮತ ಬರ್ತದಂತ ಗೊತ್ತಾಗುವಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಮಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಬಜೆಟ್ ಅಲ್ಲಿ ಏನು ಸರ್ಕಾರ ಮತ್ತು ರಾಜ್ಯಕ್ಕೆ
ಇವತ್ತು ಕೊಡಬೇಕಂತೇಳಿ ಸಲಹೆ ಕೊಡೋ ಸಂದರ್ಭದಲ್ಲಿ ಈ ರೀತಿಯ ರಾಜ್ಯಕ್ಕೆ ಗೊಂದಲ ಸೃಷ್ಟಿಸುವುದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಜನ ಇದ್ದವನ್ನೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕರು, ಕಾರ್ಯಕರ್ತರಾಗಿ, ಶಾಸಕರಾಗಿ, ಮಂತ್ರಿಯಾಗಿ ಪಕ್ಷ ಕೆಲಸ ಮಾಡಿಕೊಂಡು ಬಂದವರು. ಅವರು ಬಹುಶಃ ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ಕೆಲಸ ಅವರು ಮಾಡುವುದಿಲ್ಲ ಎಂಬ ವಿಶ್ವಾಸ ನನಗೆ ಇದೆ. ಇಲ್ಲದ ವಾಮ ಮಾರ್ಗಗಳ ಮೂಲಕ ಒತ್ತಡಗಳನ್ನು ತರತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಏನೇ ಹೇಳಿ, ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಮಹಾರಾಷ್ಟ್ರದ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವೇನು ಆಪರೇಷನ್ ಕಮಲ ನಾನು ಇವತ್ತು ಹೇಳ್ತೇನೆ, ಯಡಿಯೂರಪ್ಪನವರೇ, ಮೋದಿಯವರೇ, ಅಮಿತ್ ಶಾ ಅವರೇ, ಈ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಅವರ ಹಿಂದೆನೂ ಕೂಡ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಂಥ ವಿಧಾನಸಭಾ ಸದಸ್ಯರನ್ನ ಆಸೆ ಆಮಿಷಗಳನ್ನು ಒಡ್ಡಿ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಹಿಂದಿನಿಂದನೂ ಕೂಡ ಮಾಡಿದ್ದಾರೆ. ಅದೊಂದು ಕೆಟ್ಟ ಸಂಪ್ರದಾಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೊಂದು ಕೆಟ್ಟ ಸಂಪ್ರದಾಯ. ಆ ಹಿಂದೆನೂ ಕೂಡ ಇದೇ ರೀತಿ ಅವರು ಶಾಸಕರನ್ನ ಮನವೊಲಿಸಿ ಆಸೆ ಆಮಿಷಗಳನ್ನ ಒಡ್ಡಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಿ ರಾಜೀನಾಮೆ ಕೊಡಿಸಿ ಪುನಃ ಚುನಾವಣೆ ನಡೆಸಿದಂಥ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಏನು ಬಳಗ ಇತ್ತು ಆ ಕೆಲಸ ಮಾಡಿತ್ತು. ಇದು ಎರಡನೇ ಅಧ್ಯಾಯ ಈಗ ಪ್ರಾರಂಭ ಆಗಿದೆ. ಹಾಗಾಗಿ ಇಬ್ಬರು ಪಕ್ಷೇತರರು ಈಗ ಅವರ ಬೆಂಬಲವನ್ನು ವಾಪಸ್ ತಗೊಂಡಿದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಸಂವಿಧಾನಕ್ಕೆ ವಿರೋಧವಾದಂಥ ಏನು ಆಪರೇಷನ್ ಕಮಲ ಏನು ಮಾಡ್ತಾ ಇದ್ದಾರೆ, ಇದು ದೇಶಕ್ಕೆ ಪ್ರಪ್ರಥಮ. ಅದೊಂದು ಅತ್ಯಂತ ದುಷ್ಟ ಪ್ರವೃತ್ತಿ, ಅಸಂವಿಧಾನಿಕ, ಮತ್ತು ಅದು ನಿಜವಾಗಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವುದಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ. ಅನ್ಡೆಮೊಕ್ರಾಟಿಕ್ ಆಗಿ ಆಪರೇಷನ್ ಕಮಲ ಅಂದ್ರೆ ಏನಲ್ಲ, ಪ್ರಜಾಪ್ರಭುತ್ವದಲ್ಲಿ ಯಾರು ಆಯ್ಕೆ ಆಗಿ ಬಂದಿದ್ದಾರೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಆಮಿಷ ಒಡ್ಡಿ ಪಕ್ಷಾಂತರ ಮಾಡೋದು. ಸಂವಿಧಾನದ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡ್ಕೊಂಡು ಬಂದಿದ್ದಾರೆ. ಸೊ ಇದು ಹೊಸದೇನಲ್ಲ. ಅವರು 10-12 ವರ್ಷದಿಂದ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಉಗಮ ಆದಾಗಿಂದನೂ ಸಹ ವಾಮ ಮಾರ್ಗದಲ್ಲೇ ಅವರು ಮುಂದೆ ಬಂದಿದ್ದಾರೆ. ಅವರ ವಾಮ ಮಾರ್ಗಗಳು ಇಲ್ಲಿವರೆಗೂ ಸಹ ವಿಫಲ ಆಗಿದ್ದಾವೆ. ಈಗಲೂ ಸಹ ಅವರಿಗೆ ಇದರಲ್ಲಿ ಯಶಸ್ಸು ಸಿಗೋದಿಲ್ಲ. ಕೆಲವರು ಅವ್ರ ಕೈಗೆ ವಶ ಆಗಿರಬಹುದು. ಒಟ್ಟಾರೆ ಸತ್ಯಮೇವ ಜಯತೆ ಅನ್ನುವಂತೆ ಒಟ್ಟು ಕೊನೆಯಲ್ಲಿ ಅಂತ್ಯ ಸತ್ಯಕ್ಕೆ ಆಗುತ್ತೆ, ಪ್ರಜಾಪ್ರಭುತ್ವಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನಾವು ಇಟ್ಕೊಂಡಿದ್ದೇವೆ. ಇವತ್ತು ಮೋದಿ ಅವರು, ಅಮಿತ್ ಶಾ ಅವರು ನಿದ್ದೆ ಮಾಡ್ತಾ ಇಲ್ಲ. ಹೇಗಾದರೂ ಮಾಡಿ ವಾಮ ಮಾರ್ಗದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಒಂದು ಹಪಾಹಪಿಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ.